ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜುಲೈ ತಿಂಗಳು ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನಾನು ಪ್ರತಿ ತಿಂಗಳ ಬಾರಿ ಎರಡೆರಡು ರಾಶಿಗಳನ್ನು ತಗೊಂಡು ಈ ರಾಶಿಗೆ ಯಾವ ಫಲಗಳು ಇರುತ್ತೆ, ಈ ರಾಶಿಗೆ ಯಾವ ಫಲಗಳಿರುತ್ತೆ ತಿಳಿಸ್ಕೊಳ್ತಾ ಬಂದಿದ್ದೇನೆ. ಇವತ್ತಿನ ದಿನ ಮುಖ್ಯವಾಗಿ ಮೇಷ ಮತ್ತು ವೃಷಭದವರ ಮಾಸದ ಭವಿಷ್ಯ ಜುಲೈ ತಿಂಗಳದು ಹೇಗಿರಬಹುದು, ಯಾವ ಯಾವ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ಬೋದು, ಯಾವುದರಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಬಿಸ್ನೆಸ್ ಹೇಗಿರ್ತಕ್ಕಂಥದ್ದಿರುತ್ತೆ, ಮಕ್ಕಳ ಒಂದು ಅಭಿವೃದ್ಧಿ ಹೇಗಿರಬಹುದು, ಹಾಗೆ ವಿದ್ಯಾಭ್ಯಾಸದಲ್ಲಿ ಹೇಗೆ ಫಲಕಾರಿಯಾಗಿರ್ತಕ್ಕಂಥದ್ದು ಇರ್ತದೆ. ಈಗ ವೈವಾಹಿಕ ಜೀವನದ ಸಮಸ್ಯೆಗಳು, ಜೊತೆಗೆ ವಿವಾಹ ಇಲ್ಲದಲೇ ಇರತಕ್ಕಂಥವ್ರಿಗೆ ವಿವಾಹ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಹಾಗೆ ಹಣಕಾಸಿನ ವಿಚಾರಗಳು, ಆರೋಗ್ಯದ ವಿಚಾರಗಳು, ಕೆಲಸದ ವಿಚಾರಗಳಲ್ಲಿ ಯಾವ ರೀತಿಗಳಲ್ಲಿ ಈ ಜುಲೈ ಮಾಸ ಕೊಡುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ ವಿಶ್ಲೇಷಣೆ ನಿಮಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ಆಷಾಢ ಮಾಸ. ವಿಶೇಷವಾಗಿ ಇಲ್ಲಿ ದೇವತಾ ಕಾರ್ಯಗಳಿಗೆ ಭಾಳಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು ಬರುತ್ತೆ. ಆಷಾಢ ಲಕ್ಷ್ಮಿಯ ಪೂಜೆ ಮತ್ತು ಗುರು ಪೌರ್ಣಿಮೆ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅನೇಕ ರೀತಿಯಾದಂಥ ಕಾರ್ಯಗಳಾಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿದೆ. ದೇವತಾ ಕಾರ್ಯಗಳಿಗೆ, ಹಾಗೆ ಶಕ್ತಿಯ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಖಂಡಿತ ಭಾಳ ವಿಶೇಷ. ಜೊತೆಗೆ ಚಾತುರ್ಮಾಸ ಪ್ರಾರಂಭ ಕೂಡ ಆಗುತ್ತೆ. ಸೂರ್ಯ ನೋಡಿ ಮಿಥುನ ರಾಶಿ ಹಾಗೆ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ಈಗ ಉತ್ತರಾಯಣದಿಂದ ದಕ್ಷಿಣ ಆಯನಕ್ಕೆ ನಾವು ಕಾಲಿಡ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯವಾಗಿ ಅದಕ್ಕೋಸ್ಕರ ಶುಭ ಮುಹೂರ್ತಗಳಲ್ಲಿ ಸ್ವಲ್ಪ ನಿಷಿದ್ಧ. ಯಾಕೆಂದರೆ ವಿಷ್ಣು ಯೋಗ ನಿದ್ರೆಗೆ ಜಾರತಕ್ಕಂಥ ಒಂದು ತಿಂಗಳಾಗ್ತದೆ. 4 ಮಾಸ ಚತುರ್ಮಾಸ ಅಂತ ಕರಿತೀವಿ. ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು ವಿಷ್ಣುವಿನ ಒಂದು ಸಮಯ ಅಂತ ಕೂಡ ಕರೆದ್ವಿ. ಆ ಒಂದು ಸಂದರ್ಭಗಳಲ್ಲಿ ನೋಡಿ, ಈ ಆಷಾಢ ಮಾಸ ಜುಲೈ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು. ಹೇಗೆ ಈ ತಿಂಗಳು ನಾವು ನಿಭಾಯಿಸಬೇಕು, ಯಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ವಿತ್ ಪರಿಹಾರಗಳ ಜೊತೆ ಯಾವ ರೀತಿ ಪರಿಹಾರಗಳು ಸರಳವಾಗಿರ್ತಕ್ಕಂಥದ್ದು ಇರುತ್ತೆ ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಖಂಡಿತವಾಗಿ ವೀಕ್ಷಣೆಯನ್ನು ಮಾಡಿ. ಮೊಟ್ಟ ಮೊದಲದಾಗಿ ನಮ್ಮ ಚಾನಲಿನ ಮೊದಲನೇದಾಗಿ ಯಾರು ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಿದೆಯೋ ಅವೆಲ್ಲವನ್ನು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಮೊದಲು ನಾವು ಮೇಷರಾಶಿಯವರಿಗೆ ಯಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ ನೋಡೋದಾದರೆ, ನೋಡಿ ಮೇಷ ರಾಶಿಯ ಈ ಮಾಸದ ಭವಿಷ್ಯವನ್ನು ತಗೊಳ್ಳೋದಾದರೆ, ಮೇಷರಾಶಿಯವ್ರಿಗೆ ಎರಡೆರಡು ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಸಮಯವಾಗ್ಬಿಡುತ್ತೆ. ಮುಖ್ಯವಾಗಿ ಲಗ್ನಾಧಿಪತಿ ಅಂದರೆ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತದೆ. ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು, ಸರಿಸುಮಾರು 9ರಿಂದ 10ನೇ ತಾರೀಕು ಬುಧ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ಹಾಗೆ ತನ್ನ ಸ್ವರಾಶಿಗೆ ವಾಪಸ್ ಹಿಮ್ಮುಖ ಚಾಲನೆಯನ್ನು ಪಡ್ಕೊಂಡ್ಬಿಡುತ್ತೆ. ಜೊತೆಗೆ 2 ಅಥವಾ 3ನೇ ತಾರೀಕು ಬರ್ತಕ್ಕಂಥದ್ದು ಶುಕ್ರ ನೋಡಿ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಬರ್ತಕ್ಕಂಥ ಸಿಂಹ ರಾಶಿಗೆ ಪ್ರವೇಶವನ್ನು ತಾಳುತ್ತೆ. ಶುಕ್ರನೊಟ್ಟಿಗೆ ಕೇತು 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ, ಫ್ಯಾಮಿಲಿಗೆ ಕಾರಕವಾಗಿರ್ತಕ್ಕಂಥ ಶುಕ್ರ ಪಂಚಮ ಸ್ಥಾನಕ್ಕೆ, ಜೊತೆಗೆ ಅದರಲ್ಲೂ ಕೂಡ ಕೇತು ಒಟ್ಟಿಗೆ ಡಿಟ್ಯಾಚ್ಮೆಂಟ್ ತರ್ತಕ್ಕಂಥದ್ದು ಇರುತ್ತಾ. ಹೀಗೆಲ್ಲ ವ್ಯಾವಹಾರಿಕ ಜೀವನ ಹಾಗೆ ವೈವಾಹಿಕ ಜೀವನದಲ್ಲಿ ಏನಾದರೂ ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು ಇರ್ತದ, ಯಾವ ತಪ್ಪು ನಮ್ಮನ್ನು ಕಾಡಬಹುದು, ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಮೆಲಗಿ 6ರ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಂದರೆ ಕರ್ಮಸ್ಥಾನ, ಅಂದರೆ 6ರ ಅಧಿಪತಿ ಕೆಲಸ ಹೇಗಿರ್ತಕ್ಕಂಥದ್ದು, ಆರೋಗ್ಯದ ವಿಚಾರವಾಗಿ ಹೇಗಿರ್ತಕ್ಕಂಥದ್ದು. ಚತುರ್ಥದಲ್ಲಿರ್ತಕ್ಕಂಥ ಬುಧ ಹಿಮ್ಮುಖ ಚಾಲನೆಯನ್ನು ತಗೊಳ್ಳುತ್ತೆ, ತನ್ನ ಸ್ವರಾಶಿಗೆ ಬರುತ್ತೆ. ಅದು ಕೂಡ ರೆಟ್ರೋಗ್ರೇಡ್ ಆಗಿ. ಬುಧ ಯೂಶಲಿ ಯಾವಾಗಲೂ ರೆಟ್ರೋಗ್ರೇಡ್ ಇರ್ತಕ್ಕಂಥ ಒಂದು ಪ್ಲ್ಯಾನೆಟ್ಟು. ಈ ರೆಟ್ರೋಗ್ರೇಡ್ ಪ್ಲ್ಯಾನೆಟ್ಟು ತನ್ನ ಸ್ವರಾಶಿಗೆ ಪಾದಾರ್ಪಣೆಯನ್ನು ಮಾಡೋದ್ರಿಂದ ಏನಾದರೂ ಬದಲಾವಣೆಗೆ ಸಮಯ ಬರ್ತದ, ಅಥವಾ ಏನಾದರೂ ಚೇಂಜಸ್ಗಳಿಗೆ ಸಾಧ್ಯತೆಗಳಾಗ್ತದ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಜೊತೆಗೆ ಸೂರ್ಯನ ಬದಲಾವಣೆಯಿಂದ ರಾಜಯೋಗ ಏನಾದರೂ ಬರ್ತದ, ಖಂಡಿತ ನೋಡಬೇಕಾಗಿರ್ತಕ್ಕಂಥ ಭಾಳಷ್ಟು ವಿಚಾರಗಳಿದೆ.
ಮೇಷರಾಶಿಯವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ತಿಂಗಳು ಭಾಳಷ್ಟು ಕೂಡ ಇದೆ. 12ರ ಶನಿ, ಅದೇ ಶನಿ ತೃತೀಯ ದೃಷ್ಟಿಗೆ ಕುಜನ ಮೇಲೆ ದೃಷ್ಟಿ ಹಾಕಿದ್ದಾನೆ. ನಷ್ಟಾಧಿಪತಿ ಮೇಲಗಿ ಕರ್ಮಾಧಿಪತಿ ಆಗಿರತಕ್ಕಂಥದ್ದು ಶನಿ ಆಗಿರೋದ್ರಿಂದ ಯಾವೆಲ್ಲ ಒತ್ತಡಗಳನ್ನು ಅನುಭವಿಸ್ಬೇಕಾಗ್ತದೆ, ಯಾವ ವಿಚಾರದಲ್ಲಿ ಒತ್ತಡಗಳು ಕಾಣುತ್ತೆ ಅನ್ನೋದು ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಹೇಗೆ ಈ ಒಂದು ಸಮಯ ಅಭಿವೃದ್ಧಿ ಕೊಡಬಹುದು, ಬಿಸ್ನೆಸ್ದಾರಿಗೆ ಏನೆಲ್ಲ ಸಂಕಷ್ಟಗಳು ಕಾಡ್ತದ ನೋಡಿ. ಒಂದು ಬಹಳಷ್ಟು ವಿಚಾರಗಳನ್ನು ತಗೊಂಡಾಗ ಮೇಷರಾಶಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಮೇಷರಾಶಿಯವರು ಲಗ್ನಾಧಿಪತಿ 2ರ ಸ್ಥಾನದಲ್ಲಿರೋದ್ರಿಂದ ಕುಟುಂಬದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸಸರಿ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಶುಕ್ರ ಸಹಿತವಾಗಿ ಪಂಚಮಕ್ಕೆ ಹೋಗ್ತದೆ, ಕೇತು ಒಟ್ಟಿಗಿರತಕ್ಕಂಥ ಸಮಯ. ಯಾವಾಗಲೂ ಕೂಡ ವಾದ ವಿವಾದಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಕುಟುಂಬದಲ್ಲಿ ಅಶಾಂತಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಯಾಕೆಂದರೆ 2ರ ಸ್ಥಾನದ ದೃಷ್ಟಿ ಬೇಡ, 2ರ ಸ್ಥಾನಕ್ಕೆ ಕುಜನ ಶನಿಯ ದೃಷ್ಟಿ ಬೇರೆ ಇದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಕೈ ಕಚ್ಚಿಬಿಡುತ್ತೆ, ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿಬಿಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದು ಮೇಷರಾಶಿ. ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು. ಯಾಕೆಂದರೆ ಧನಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ, ಸ್ವಲ್ಪ ಸಾಲದ ಭೀತಿಗಳು ಕಾಡ್ಬೋದು, ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಕೇತು ಸಹಿತವಾಗಿ ಅಲ್ಲಿರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್, ಪ್ರೀತಿಯ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಪಂಚಮಾಧಿಪತಿ ತೃತೀಯ ಸ್ಥಾನದಲ್ಲಿದ್ದು ತದನಂತರ ಮಧ್ಯಭಾಗದಲ್ಲಿ ಚತುರ್ಥ ಭಾವಕ್ಕೆ ಹೋದಾಗ ಅಲ್ಲಿ ಏನಾದರೂ ಒಂದು ಬದಲಾವಣೆಗೆ ಅವಕಾಶ ಬರ್ತದೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಕೆಲಸ ವಿಚಾರಕ್ಕೆ ಬಂದಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ 6ರ ಅಧಿಪತಿ ತೃತೀಯ ಭಾವಕ್ಕೆ ಬರುತ್ತೆ. ರೀಕಾಲ್ ಮತ್ತು ಏನಾದರೂ ಒಂದು ಸ್ಟ್ರಾಟಜಿ ಇತ್ತು ಕೆಲಸದಲ್ಲಿ, ಏನೋ ಒಂದು ರೀತಿಯಾಗಿ ಬದಲಾವಣೆಗೆ ಅವಕಾಶ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಆ ಥರದ ಭೀತಿಗಳಿರ್ತಕ್ಕಂಥವ್ರು ಖಂಡಿತ ಸ್ವಲ್ಪ ಬದಲಾವಣೆ ಅಥವಾ ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ, ಅದರಲ್ಲೇ ಏನಾದರೂ ಚೇಂಜಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಖಂಡಿತ ನೋಡ್ಬೋದು. ಯಾಕೆಂದರೆ ನೋಡಿ, 9ರ ಅಧಿಪತ್ಯ ಜೊತೆ ಇರತಕ್ಕಂಥ ಬುಧನ ಒಂದು ಸಂಯೋಗ, ಗುರು ಮತ್ತು ಬುಧ ತೃತೀಯ ಭಾವಕ್ಕೆ ಮತ್ತೆ ಪುನರ್ವಸು ನಕ್ಷತ್ರಕ್ಕೆ ಹೋಗ್ತದೆ. ಪುನರ್ವಸು ನಕ್ಷತ್ರದಲ್ಲೇ ಸಂಚಾರ ಮಾಡಿ ತದನಂತರ ಪುನರ್ವಸು ನಕ್ಷತ್ರದಲ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕಾಣಿಸ್ತಕ್ಕಂಥದ್ದು ಇರ್ತದೆ. ಇನ್ನು ಈ ಒಂದು ಮಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಿಚಾರ, ಖಂಡಿತವಾಗಿ ಒಂದು ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿ ಥರ ಕಾಡ್ತದೆ, ಬಟ್ ಅಗಾಧವಾಗಿರ್ತಕ್ಕಂಥ ಶಕ್ತಿಯ ಜೊತೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಒಂದು ಅಪರೂಪವಾಗಿರ್ತಕ್ಕಂಥ ವಿಚಾರಗಳು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಭ್ಯವಾಗ್ತದೆ. ಮನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಲ. ಯಾಕೆಂದರೆ ಚತುರ್ಮಾಸ ನಾವೇನಾದರೂ ಹೊಸದಾಗಿ ಮಾಡ್ಬೋದು. ಬರ್ತಕ್ಕಂಥ ಅಮಾವಾಸ್ಯೆ ನಂತರ ಚತುರ್ಮಾಸ ಮತ್ತು ನಿಮಗೆ ಆಷಾಢ ಮಾಸ ಪ್ರಾರಂಭವಾಗ್ತದೆ. ಇನ್ನು ನಿಜ ಜ್ಯೇಷ್ಠ ಮಾಸದಲ್ಲೇ ನಾವಿದ್ದೇವೆ. ಖಂಡಿತವಾಗಿ ಮನೆ ನಿರ್ಮಾಣ, ಆ ಶುಭ ಕಾರ್ಯಗಳ ನಿರ್ಮಾಣಕ್ಕೆ ಭಾಳ ವಿಶೇಷತೆ ಆಗುತ್ತೆ. ಶೀಘ್ರವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಕೇತು ಕೂಡ ಈ ಪಂಚಮ ಸ್ಥಾನಕ್ಕೆ ಹೋದರೆ ಅಲ್ಲಿ ಪಂಚಮ ಸ್ಥಾನದಲ್ಲಿ ಅಷ್ಟು ಫಲವತ್ತತೆ ಇಲ್ಲ. ಫಲವತ್ತತೆ ಅಂದರೆ ಅರ್ಥಾತ್ ಅಷ್ಟು ಶುಕ್ರನೊಟ್ಟಿಗೆ ಕೇತು ಸ್ವಲ್ಪ ಡಿಟ್ಯಾಚ್ಮೆಂಟ್ಸ್ ಅಂತ ಕರುತ್ತೆ. ಮದುವೆ ವಿಚಾರಗಳಲ್ಲಿ ನೋಡಿದಾಗ ಶುಭ ಕಾರ್ಯಗಳು, ಮನೆ ಕಟ್ಟತಕ್ಕಂಥ ವಿಚಾರಗಳು ಅಥವಾ ಶುಭ ಕಾರ್ಯಗಳಾಗಿರ್ತಕ್ಕಂಥದ್ದು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜಾಸ್ತಿ ತೋರಿಸುತ್ತೆ. ಮಧ್ಯಭಾಗ ಒಂದು ವಿಶೇಷತೆ ಕಾಡುತ್ತೆ. ಏನು ವಿಶೇಷತೆ? ಸೂರ್ಯನಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಏನೇ ಬಂದರೂ ಅದನ್ನು ನಿಭಾಯಿಸ್ತಕ್ಕಂಥ ವಿಲ್ ಪವರು, ತಾಕತ್ತು ನಿಮಗೆ ಬಂದ್ಬಿಡುತ್ತೆ. ಆ ಗುರುನೊಟ್ಟಿಗೆ ಸಂಯೋಗ ಸೂರ್ಯ ಇರೋದ್ರಿಂದ ಒಳ್ಳೆಯ ಬುದ್ಧಿಶಕ್ತಿಯ ಆಲೋಚನೆಗಳಿಂದ ನಿರ್ಧಾರಗಳು, ಕೆಲಸ ಕಾರ್ಯಗಳು, ಹಾಗೆ ಮನೆಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಮೇಷರಾಶಿಯವರು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಬರ್ತದೆ. ಭಯಭೀತರಾಗ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಬೇಡ. ಏನಪ್ಪ ಈ ಥರ ಆಯಿತಾ, ಈ ಥರದ ಏನಾದರೂ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇದೆಯಾ? ಆ ಥರದ್ದು ಏನೂ ಇಲ್ಲ, ನಥಿಂಗ್ ಟು ವರಿ. ಸಪ್ತಮಾಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಈ ತಿಂಗಳು ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಬುದ್ಧಿಯ ಆಸಕ್ತಿಯನ್ನು ವಹಿಸಿ, ಬಂಡವಾಳವನ್ನು ಏನಾದರೂ ಹೂಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಆಲೋಚಿಸಿ, ಇದು ಶುಭ ಅಶುಭಗಳನ್ನು ನೋಡಿಕೊಂಡು ಪರಾಮರ್ಶಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಅಷ್ಟಮಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ನೋಡಿ, ಸ್ವಲ್ಪ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಏನು ತಪ್ಪು ಬರ್ತದೆ? ಮೇಷರಾಶಿಯವರಿಗೆ ತನ್ನ ಮಾತು
ಮೇಷರಾಶಿಯವರಿಗೆ ಏನು ರಾಂಗ್ ಆಗ್ತದೆ, ತನ್ನ ಮಾತಿನಿಂದಲೇ ಸಮಸ್ಯೆಗಳನ್ನು ಉಲ್ಬಣ ಮಾಡಿಕೊಳ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಮಾತಿನ ಮೇಲೆ ಹೆಚ್ಚಿನ ನಿಗವನ್ನು ಇಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಶನಿ ಕೂಡ ದೃಷ್ಟಿ ಕುಜನ ಮೇಲಿರೋದ್ರಿಂದ ಅಣ್ಣ ತಮ್ಮಂದಿರ ಸಮಸ್ಯೆಗಳು ಬಂದುಬಿಡುತ್ತೆ. ಎಕ್ಸ್ಪೆಷಲಿ ಮೇಷರಾಶಿ ಭೂಮಿಯ ವಿಚಾರದಲ್ಲಿ, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಈ ತಿಂಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರಗಳಂದು ಎಲೆಯ ಪೂಜೆಯ ಒಂದು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಎಲೆ ಪೂಜೆ. ಹಾಗೆ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಮೇಷರಾಶಿಯವರು ಪಠಣೆ ಮಾಡ್ತಾ ಬನ್ನಿ. ಈ ತಿಂಗಳು ತಕ್ಕ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯ. ಹಾಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಕಂಡು ಬರ್ತದೆ. ಸ್ವಲ್ಪ ಫೋರ್ಸ್ಫುಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಮಂತ್ರ ಪಠಣೆ, ಹನುಮಾನ್ ಚಾಲೀಸ ಪಠಣೆಯಿಂದ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ಅಗತ್ಯವಾಗಿ ಯಾರು ಮದುವೆಗೆ ತಯಾರಿ, ಮದುವೆ ಮಾತುಕತೆಗಳಾಗ್ತಿದೆ, ಮದುವೆ ವಿಚಾರಕ್ಕೆ ಬಂದಿದೆ ಎಂದಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಅತ್ಯಂತ ಸರಳವಾಗಿ ಮಾಡ್ಕೋಬೇಕು ಗುರುಗಳೇ ಅಂತಕ್ಕಂಥವ್ರು ಏನು ಬಹಳ ಸರಳವಾಗಿರ್ತಕ್ಕಂಥದ್ದು, ಒಂದು ಚಂದನದ ತುಂಡನ್ನು ತಗೊಳ್ಳಿ, ಅಥವಾ ಗೋಪಿ ಚಂದನ ಸಿಗ್ತದೆ ಅಂಗಡಿಯಲ್ಲಿ. ಗೋಪಿ ಚಂದನದ ತುಂಡನ್ನು ಹಳದಿ ದಾರದಲ್ಲಿ ಕಟ್ಟಿ ಗುರುವಾರ ದಿನ ಪ್ರಾರ್ಥನೆಯನ್ನು ಮಾಡಿ ಮುಂಜಾನೆ ಬಾಳೆ ಮರಕ್ಕೆ ಅದನ್ನು ಕಟ್ಟಿ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬನ್ನಿ. ಆ ಬಾಳೆ ಮರಕ್ಕೆ ಸ್ವಲ್ಪ ನೈವೇದ್ಯಗಳನ್ನು ಮಾಡಿ ಕೆಲವೊಂದು ಮುತ್ತೈದೆಯವರಿಗೆ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಮೇಷರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಕುಜನ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ಸರಳ ವಿಧಾನಗಳಲ್ಲಿದೆ, ಮಾಡಿ ಖಂಡಿತ ಶುಭವಾಗ್ತದೆ. ಇನ್ನು ವೃಷಭ ರಾಶಿಯವರ ಈ ಮಾಸದ ಭವಿಷ್ಯವನ್ನು ತಗೊಂಡಾಗ ನೋಡಿ, ವೃಷಭ ರಾಶಿಯವರು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ. ಕೇತು ಒಟ್ಟಿಗಿನ ಸಂಚಾರ. ಇಲ್ಲಿ ಏನಾಗ್ತದೆ, ವೃಷಭ ರಾಶಿಯವ್ರಿಗೂ ಅಷ್ಟೇ, ನಾನು ಮೊದಲೇ ತಿಳಿಸ್ತಾ ಇದ್ದೀನಿ, ಲಗ್ನದಲ್ಲೇ ಕುಜನಿದ್ದಾನೆ. ಲಗ್ನದಲ್ಲಿ ಕುಜ ಸಪ್ತಮಾಧಿಪತಿ ಹಾಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಇದ್ದಾನೆ. ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ ವೃಷಭ ರಾಶಿಯವರು. ನಾನೀಗಲೇ ಹೇಳಿದ್ದೇನೆ, ಏನಾದರೂ ತಪ್ಪುಗಳು ಆಗಿದ್ದ ಸಂದರ್ಭದಲ್ಲಿ ವೃಷಭ ರಾಶಿಯವರು ಶನಿಯಿಂದ ಪೆಟ್ಟು, ಲಾಭಸ್ಥಾನದ ಶನಿ, ಯೋಗಾಧಿಪತಿ ಶನಿನೇ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿದೆ. ಕುಜನ ದೃಷ್ಟಿ ಇರೋದ್ರಿಂದ ತಪ್ಪೇನಾದರೂ ಆಗಿತ್ತು ಸಾಂಸಾರಿಕ ಜೀವನದಲ್ಲಿ, ಸಂಗಾತಿ ಒಟ್ಟಿಗೆ, ಕೆಲಸದಲ್ಲಿ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ. ವೃಷಭ ರಾಶಿ ಏನು ನಾನು ಸರಿಯಾಗಿದ್ದೇನೆ, ಯಾವುದೇ ಆದಂಥ ಸಮಸ್ಯೆಗಳಿಲ್ಲ, ನಾನು ಧಾರ್ಮಿಕವಾಗಿರ್ತಕ್ಕಂಥದ್ದಲ್ಲಿದ್ದೇನೆ ಅಂದರೆ ಅದು ಬ್ಯೂಟಿಫುಲ್ ಮಾಸವಾಗಿಬಿಡುತ್ತೆ. ಯಾಕೆಂದರೆ ವೃಷಭ ರಾಶಿ ಶುಕ್ರನ ತತ್ವ ಆಗಿರೋದ್ರಿಂದ ತಾವು ದೇವತಾ ಕಾರ್ಯಗಳು ಆದಷ್ಟು ಕೂಡ ನಾನು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲೇ ನನ್ನ ಮನಸ್ಸು ಕೂಡ ನಾನು ತಪ್ಪು ಮಾಡಿಲ್ಲ ಅಂತಕ್ಕಂಥ ಒಂದು ವಿವೇಚನಾ ಆಲೋಚನಾ ಶಕ್ತಿಗಳು ನಿಮ್ಮಲ್ಲಿತ್ತು ಅಂದರೆ, ನೀವು ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಗಳಿದ್ದರೆ ವೃಷಭ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿಬಿಡುತ್ತೆ. ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಿತ್ತು. ತದನಂತರ ನಿಮಗೆ ತನ್ನ ಸ್ವಸ್ಥಾನಕ್ಕೆ ಬಂದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಗರಿಗೆದಿರುತ್ತೆ, ಇನ್ನೂ ಸ್ವಲ್ಪ ಗುಡ್ಡಾಗ್ತಕ್ಕಂಥ ಇರ್ತದೆ. ಬೆಳಗ್ಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು, ಬುದ್ಧಿಶಕ್ತಿಯಿಂದ ಹಣ ವಿಚಾರದಲ್ಲಿ ಶುಭವನ್ನು ತಗೊಳ್ತೀರಾ. ಬಟ್ ಯಾವುದೇ ಕಾರಣಕ್ಕೂ ತುಂಬ ಮೇಷರಾಶಿಯವರು ಅಗ್ರೆಸಿವ್ ಆಗಿ ಬಿಹೇವಿಯರ್ನ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಅದನ್ನು ಮಾಡಿಬಿಡ್ತೀನಿ, ನನ್ನಲ್ಲಿ ಆ ಕೇಪಬಿಲಿಟಿ ಇದೆ. ಅಫ್ಕೋರ್ಸ್ ನಿಮ್ಮಲ್ಲಿ ಕೇಪಬಿಲಿಟಿ ಇದ್ದರೂ ಕೂಡ ಲಗ್ನದಲ್ಲಿ ಕುಜ ನಷ್ಟಾಧಿಪತಿ ಆಗಿರೋದ್ರಿಂದ ಹೊಮ್ಮಿನಿಂದ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಹಾಗಾಗಿ ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿ ನೋಡಿ, ಭಾಳ ಯೋಚನೆಗಳನ್ನು, ಅದರ ಅರ್ಥಾತ್ ಏನು, ಮುಂಗೋಪವನ್ನು ಬಿಟ್ಟು ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮೇಲಾಗಿ ಅಷ್ಟಮಾಧಿಪತಿ ಲಾಭಾಧಿಪತಿ ತೃತೀಯದಲ್ಲಿ ಉಚ್ಚ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಕ್ರಿಯೇಟಿವ್ ವಿಚಾರದಲ್ಲಿ ಕೇವಲ ಒಂದು ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಜೊತೆಗೆ ನೋಡಿ, ಅಲ್ಲಿ ಶುಕ್ರ ಸಹಿತವಾಗಿ ಲಗ್ನಾಧಿಪತಿ ಚತುರ್ಥ ಭಾವಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಇರ್ತಕ್ಕಂಥವ್ರು ಶುಕ್ರ ಕೇತುವಿರೋದ್ರಿಂದ ಸ್ವಲ್ಪ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗೊಂದಲಮಯ ವಾತಾವರಣ ಉಂಟಾಗ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಸೂರ್ಯ ಕೂಡ ತೃತೀಯ ಭಾವಕ್ಕೆ ಮಧ್ಯಭಾಗದಲ್ಲಿ ಎಂಟ್ರಿ ಆಗ್ತಕ್ಕಂಥದ್ದು ಇರುತ್ತೆ. ಆ ಎಂಟ್ರಿ ಆದಾಗ
ಗುರುವೊಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಾಂಸಾರಿಕ ವಿಚಾರಗಳು, ಹಣಕಾಸಿನ ವಿಚಾರಗಳು, ಮನೆಯ ವಿಚಾರಗಳು ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಕೆದಕ್ತಕ್ಕಂತಹ ಸನ್ನಿವೇಶಗಳು ಬರುತ್ತೆ. ಎಕ್ಸ್ಪೆಷಲಿ ಸಂಗಾತಿ ಆ ಕೆಲಸದಲ್ಲಿ ಕೈಗೂಡಿಸ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ. ಸಂಗಾತಿಗಳು ನಮ್ಮ ಮನೆಯ ಮತ್ತು ವಿಚಾರಗಳು, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತೆ ನಿಮಗೆ ರಿವೈಂಡ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ನೋಡಿ, 6ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಭಾಳ ಕೆಲಸದಲ್ಲಿ ಆರಾಮದಾಯಕವಾಗಿರ್ತಕ್ಕಂಥ ವಿಚಾರಗಳನ್ನೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ಕೂಡ ಕೇತು ಇರೋದ್ರಿಂದ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದನ್ನು ಬಿಟ್ಬಿಡಿ. ಸ್ವಲ್ಪ ಆಲೋಚನೆಗಳು ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗಿ ಚಟಕ್ಕೆ ದಾಸ್ಯತೆಯನ್ನು ಕೂಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು ಬರ್ತದೆ. ಹಾಗಾಗಿ ತಾವು ಸ್ವಲ್ಪ ಮಟ್ಟಿಗೆ ಆದಷ್ಟು ಕೂಡ ಉತ್ತಮ ಕಾರ್ಯಗಳು, ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. 9ರ ಅಧಿಪತಿ 10ರ ಅಧಿಪತಿ 11ರಲ್ಲಿರೋದ್ರಿಂದ ನೀವು ಧರ್ಮವನ್ನು ಹೆಚ್ಚಾಗಿ ಪಾಲನೆಯನ್ನು ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತವಾಗಿ ಶುಭದ ಕಾಲ, ಶುಭದ ಮಾಸವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಹೊಂಬುತನವನ್ನು ಕಡಿಮೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ, ಏಕೆಂದರೆ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಇರುತ್ತೆ. ಕೇತು ಒಟ್ಟಿಗಿರೋದ್ರಿಂದ ಗಣಪತಿಯ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿ ವರ್ಗದವರು ಇನ್ನು ಮನೆ ಏನಾದರೂ ಗುರುಗಳೇ ನಾನು ವಾಹನ ತಗೋಬೇಕು ಅಂತ ಇದ್ದೀನಿ ಅಂತಕ್ಕಂಥವ್ರು ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಅದರ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ವೈವಾಹಿಕ ಜೀವನ ಹೇಗಿರುತ್ತೆ? ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಈ ಈಗೋ ಕ್ಲ್ಯಾಶಸ್ಸಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಂಗಾತಿ ಇದ್ದಕ್ಕಿದ್ದಾಗೆ ಟ್ರಿಗರ್ ಆಗಿಬಿಡ್ಬೋದು. ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂತು ಅಂದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜೆ ಆದ ನಂತರ ಕೆಂಪು ಕಲಸಕ್ಕರೆಯನ್ನು ದಾನವಾಗಿ ಕೊಡಿ. ಜೊತೆಗೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಲಾಭ ಒಮ್ಮೊಮ್ಮೆ ಅಧಿಕವಾಗಿ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅಷ್ಟಮಾಧಿಪತಿಯಾಗಿ ಲಗ್ನ, 11ರ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿರೋದ್ರಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ತಿರುಗಾಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ, ತೊಂದರೆ ಇಲ್ಲ. ಬಟ್ ವೃಷಭ ರಾಶಿ ಆಲ್ವೇಸ್ ಸಾಧ್ಯವಾದಷ್ಟು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ದುರ್ಗಾರಾಧನೆ ಮಾತ್ರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ಒಂದಾಗ್ತದೆ. ಆದಷ್ಟು ಕೂಡ ಅನ್ಯಾಯದಿಂದ ದೂರವಿದ್ದರೆ ಮಾತ್ರ ವೃಷಭ ರಾಶಿ ಈ ಮಾಸ ಜುಲೈ ಮಾಸ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ, ಗುರುವಿನ ಅನುಗ್ರಹ ಲಭ್ಯವಾಗಿ, ದುರ್ಗಾನುಗ್ರಹ ಲಭ್ಯವಾಗಿ ಶುಭವಾಗ್ತಕ್ಕಂಥದ್ದಿರುತ್ತೆ. ಇಷ್ಟು ಈ ಮಾಸದ ಇವೆರಡು ರಾಶಿಗಳ ಭವಿಷ್ಯ. ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಅನೇಕ ಜನಗಳಿಗೆ ಈ ಥರದ ವಿಚಾರಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.